ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಂ. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು ಈ ದಿವಸ ವಕ್ಫ್ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಯನ್ನು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಬಂದಿದ್ದೀನಿ. ಈ ವಕ್ಫ್ ಬೋರ್ಡ್ ಇಶ್ಯೂಸ್ ಏನಿದೆ ಅದೆಲ್ಲ ನಮ್ಮ ಸಮುದಾಯಕ್ಕೆ ಸೇರಿದ್ದು. ಆದ್ರೆ ನಮ್ಮ ಸಮುದಾಯದ ವ್ಯಕ್ತಿಗಳೇ ಇದನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡೋಗಿದ್ರು. ಇದರಲ್ಲಿ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡದೆ ಕಾನೂನನ್ನ ಉಲ್ಲಂಘನೆ ಮಾಡಿ ವಕ್ಫ್ ಬೋರ್ಡ್ ನ ಹೀನಾಯ ಸ್ಥಿತಿ ತಲುಪಿಸ್ಬಿಟ್ಟಿದ್ದಾರೆ. ಶ್ರೀರಂಗಪಟ್ಟಣದ ಒಂದು ಉದಾಹರಣೆ, ಮೊಹಮ್ಮದ್ ಅಲಿಮುಲ್ಲಾ ಶಹೀದಿ ಸಾಹೇಬರಾದಂತ ಶ್ರೀಯುತ ಅವರು ಎಲ್ಲಾ ತರ ಎಳೆಯಾಗಿ ದಾಖಲೆ ಪಡೆದು RTI ಮುಖಾಂತರ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಯಾವ್ಯಾವ ತರ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಅದರಲ್ಲಿ ಮೈಸೂರಿನ ಜನಪ್ರಿಯ ಶಾಸಕರಾದಂತ ಶ್ರೀಯುತ ತನ್ವೀರ್ ಸೇಠ್ ಸಾಹೇಬ್ರೆ ಸುಮಾರು 15 ವರ್ಷದಿಂದ ನಿರ್ವಹಣೆ ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿ ಅಂತ. ಆ ಕಮಿಟಿ ಬೈಲಾಗಳನ್ನ ಅವರೇ ಉಲ್ಲಂಘನೆ ಮಾಡಿದ್ದಾರೆ. ಎಕ್ಸ್ ಅಫಿಷಿಯಲ್ ಇರ್ಬೇಕಾದ ಸ್ಥಳದಲ್ಲಿ ಯಾರಿಗೋ ಇರ್ಫಾನ್ ಅಹಮದ್ ಅವ್ರನ್ನ ಕುಣಿಸ್ಕೊಂಡು ಸೆಕ್ರೆಟರಿ ಪೋಸ್ಟ್ ಅಲ್ಲಿ ಇಷ್ಟು ವರ್ಷ ನಡೆಸಿದ್ದಾರೆ. ಆದ್ರೂ 2 ಟರ್ಮ್ ಮೇಲೆ 6 ವರ್ಷದ ಮೇಲೆ ಒಬ್ಬ ಮೆಂಬರ್ ಬಂದ್ಮೇಲೆ ಇರಬಾರ್ದು ಅನ್ನೋ ಕಾನೂನು ಇದೆ, ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದಲ್ಲದೆ ಶ್ರೀರಂಗಪಟ್ಟಣ ಅಲ್ಲದೆ ಮೈಸೂರಲ್ಲಿ ಕೂಡ 4 ಕಮಿಟಿನಲ್ಲಿ ಇವ್ರು ಕೂತ್ಕೊಂಡು ಇಷ್ಟು ವರ್ಷ ನಡೆಸಿದ್ದಾರೆ. 2 ಮಸೀದಿಗಳು, ಒಂದು ಕಚಿ ಮೆಮನ್ ಮಸೀದಿ, ಇನ್ನೊಂದು ಅಬು ಅಖಿಲ್ ಮಸೀದ್. ಈ ಮಸೀದಿನಲ್ಲೂ ಸುಮಾರು ವರ್ಷದಿಂದ ಕೂತ್ಕೊಂಡಿದ್ದಾರೆ, ಒಂದೇ ಕ್ಯಾಟಗರಿ 2 ಮಸೀದಿ. ಅದೇ ತರ ಮುಸ್ಲಿಂ ಗರ್ಲ್ಸ್ ಆರ್ಫನೇಜ್, ಮುಸ್ಲಿಂ ಬಾರ್ ಫಾರ್ ಆರ್ಫನೇಜ್, ಇದು ಕೂಡ ಅನಾಥಾಲಯ, ಅಲ್ಲೂ ಕೂಡ ಒಂದೇ ಕ್ಯಾಟಗರಿ 2, ಅಲ್ಲೂ ಕೂಡ ಅಷ್ಟು ವರ್ಷದಿಂದ ನಿರ್ವಹಿಸ್ಕೊಂಡು ಹೋಗ್ತಿದ್ದಾರೆ. ಇವ್ರನ್ನೆಲ್ಲ ಇಷ್ಟಿಷ್ಟು ವರ್ಷ ಅಲ್ಲಿ ಕುಡಿಸ್ತಿದ್ ವ್ಯಕ್ತಿ ಯಾರು? ಆ ವಕ್ಫ್ ಆಫೀಸರ್ಗೆ ಗೊತ್ತಾಗ್ಲಿಲ್ವಾ? ಶ್ರೀರಂಗಪಟ್ಟಣದಲ್ಲೂ ಅದೇ ಉಲ್ಲಂಘನೆ, ಮೈಸೂರಲ್ಲೂ ಅದೇ ಉಲ್ಲಂಘನೆ. ಹಂಗಾದ್ರೆ ಕಾನೂನು ಇರೋರು ಉಳ್ಳೋರ್ಗೊಬ್ರು, ಇಲ್ಲೇ ಇರೋರ್ಗೆ ಒಂದು ಕಾನೂನು ಅಂತಾನ? ಏನಂತ ತಿಳ್ಕೋಬೇಕು ನಾವು? ಅದಲ್ಲದೆ ಆ ಶ್ರೀರಂಗಪಟ್ಟಣದ ಇರ್ಫಾನ್ ಅಹಮದ್ ಹೇಳ್ತಾರೆ ಇಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈಹಿ ವಜ್ರ ವೈಡೂರ್ಯ ಇಟ್ಟಿದ್ರ ಅಂತ. ಅತ್ತಿಂತಾನು ಬೆಲೆ ಬಾಳೋ ಅಂತ ಇಷ್ಟು ಆಸ್ತಿ ಬಿಟ್ಟು ಹೋಗಿದ್ದಾರೆ. ಅದ್ರಲ್ಲಿ ನೀವು ಎಷ್ಟು ಜನ ಬಡವ್ರಿಗೆ ಏನ್ ಒಳ್ಳೇದ್ ಮಾಡಿದ್ರಿ? ವಜ್ರ ವೈಡೂರ್ಯ ಬೇರೆ ಬೇಕಾಗಿತ್ತ ನಿಮ್ಗೆ? ಇಷ್ಟು ಬಿಟ್ಟು ಹೋಗಿರೋದು ಸಾಕಲ್ವಾ? ಇದನ್ನೆಲ್ಲ ತಿಂಡಿ ತೆಗ್ಬಿಟ್ಟಿದ್ದೀರ. ಬಡವ್ರ ಹಕ್ನ ಬಡವ್ರಿಗೆ ತಲುಪಿಸಿಲ್ಲ, ಅದ್ರ ಕಡೆ ಗಮನ ಹರಿಸಿದ್ದೀರಾ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಸಮುದಾಯವರೇ, ಬೇರೆಯವ್ರ ಮೇಲೆ ಏನ್ ನಾವು ಹೇಳೋದಕ್ಕೆ ಸಾಧ್ಯ? ಇದೇ ತರ ಮೂಲ ಕಾರಣ ಏನಂತ ಅಂದ್ರೆ ಯಾವುದೇ ವಕ್ಫ್ ಇಶ್ಯೂಸ್ಗೂ ನಮ್ಮ ಸಮುದಾಯರು ಇವ್ರ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ. ನಮ್ಮ ಸಮುದಾಯದವ್ರಿಗೆ ಇವ್ರು ಎಚ್ಚೆತ್ಕೊಳ್ಕೊಂಡು ಮಾಡ್ಲಿಲ್ಲ. ಇವರು ಬೇಕಾದವ್ರನ್ನ ಬೇಕಾದ ಕಡೆ ಕುಳಿಸ್ಕೊಂಡು ಆದಾಯ ಇರೋ ಮಸೀದಿಗಳಲ್ಲಿ, ಆದಾಯ ಇರೋ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇವ್ರು ರಾಜಭಾರ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರು ಎಲ್ಗೈ ಬಲ್ಗೈ ಬಂಟ್ರಿಗೆ, ಇವ್ರ ಮೇಲೆ ಜೈಕಾರ ಹಾಕೋರ್ಗೆ ಇಂಥವ್ರನ್ನ ಕುಳಿಸ್ಕೊಂಡಿದ್ದಿಲ್ಲ ಎಕ್ಕೂಡ್ಸಿರೋದು ಇವರು. ಈಗ ನೋಡಿ ಮೈಸೂರಲ್ಲಿ ಕೆಲವು ಬದಲಾವಣೆ ಬಂದಿದೆ. ಅದು ಇಲ್ಲ, ಅವ್ರು ಅಜ್ಜುಬೈ ಯಾವಾಗ ಚೇರ್ಮನ್ ಆಗಿ ಬಂದಿದ್ದಾರೋ ಅವ್ರು ಬಂದ್ಮೇಲೆ ಒಂದು 50 ಮಕ್ಳಿಗೆ ಸ್ಕಾಲರ್ಶಿಪ್ ತಲುಪಿಸಿದ್ರು, ವಿಧವೆಯರಿಗೆ ಮಿಷಿನ್ಗಳು ಕೊಟ್ರು, ಹೆಣ್ಣೊಂದು ಕಲಿತಾರೆ, ಶಾಲೆಯೊಂದು ತೆರೆದಂತೆ, ಹೆಣ್ಣಿನ ಜೀವನ ಒಂದು ಸಬಲೀಕರಣಗೊಂಡಿದೆ, ಸಂಸಾರ ಒಂದು ನಡೆದಂತೆ ಅನ್ನೋ ರೂಪದಲ್ಲಿ 100 ಜನ ವಿದ್ಯಾರ್ಥಿಗೆ ಸ್ವಾವಲಂಬಿ ಜೀವನ ಮಾಡೋದಕ್ಕೋಸ್ಕರ ಮಿಷಿನ್ಗಳು ಕೊಟ್ಟು ಕಳಿಸಿದ್ರು. ಇಷ್ಟು ವರ್ಷ ಇದ್ದವ್ರು ಯಾಕೆ ಇವನ್ನೆಲ್ಲ ಮಾಡ್ಲಿಲ್ಲ? ಅದಕ್ಕೆ ಈಗ ಹೇಳ್ಕೊತಾ ಇರೋದು, ಇನ್ ಮುಂದಾದ್ರೂ ವಕ್ಫ್ ಬೋರ್ಡ್ ನ ಸರಿ ದಾರಿಲಿ ನಡ್ಸ್ಕೊಂಡು ಹೋಗಿ ಬಡವ್ರ ಹಕ್ನ ಬಡವ್ರಿಗೆ ತಲುಪಿಸಿ. 42 ಫಾರ್ಮ್ ಬಂದು ಎಷ್ಟೋ ವರ್ಷ ಆಯ್ತು. ಈ 42 ಫಾರ್ಮ್ ಏನಾದ್ರು ನಾವು ಫುಲ್ ಮಾಡಿಲ್ವೋ ಅದನ್ನ ಈಗ ಕೇಂದ್ರ ಸರ್ಕಾರ ಉಮ್ಮಿ ಪೋರ್ಟಲ್ ಹಾಕಿದೆ ಅಂತ ಹೇಳ್ತಾ ಇರೋದು. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಐತೆ? ಯಾಕೆ ಇಷ್ಟು ವರ್ಷದಿಂದ 42 ಫಾರ್ಮ್ ನೀವು ಫಿಲ್ ಮಾಡ್ಲಿಲ್ಲ? ಈ ಉಮ್ಮಿ ಪೋರ್ಟಲ್ ಅಲ್ಲಿ ಅದೆಲ್ಲ ಬರ್ಲೇಬೇಕು. ನೀವು ಮಾಡೋ ಕೃತಿಯಿಂದ ಇವೆಲ್ಲ ಬರ್ತಾ ಇರ್ತವೆ ವಿನಃ ಬೇರೆದ್ರಿಂದ ಏನು ಬರ್ತಾ ಇಲ್ಲ. ಜನಗಳಿಗೆ ಬೇರೆ ತರ ಹೇಳ್ತೀರಾ. ಎಲ್ಲಾ ಕಡೆ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ ತಪ್ಪು ಮಾಡಿದ್ರೇನೆ ತಪ್ಪಾಗತ್ತು. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರ ಕೈಲಿ ಡಾಕ್ಯುಮೆಂಟ್ ಇರ್ತದೆ,
ಆ ಡಾಕ್ಯುಮೆಂಟೇಶನ್ ಪ್ರಕಾರ ವಕ್ ಆಫೀಸರ್ ಮಾಡ್ತಾರೆ, ಒಂದು ಅಕ್ರಮ ನಡೆಯಲ್ಲ, ಒಂದು ವಯೋಲೇಷನ್ ಆಗಲ್ಲ. ಇವ್ರಿಗೆ ನಾವು ಹೈಲೈಟ್ ಮಾಡಿ ತೋರಿಸಿದ್ರು ನಾವು ಅದ್ರ ಮೇಲೆಲ್ಲ ಗಮನ ಹರಿಸ್ಕೊತೀವಿ ಅಂತ ಕಳಿಸ್ತಾರೆ, ಮತ್ತೆ ಅಲ್ಲೇ ತಪ್ಪು ಮಾಡಿಸಿ ಅಲ್ಲಿ ಅಪ್ರೂವಲ್ ಕಳಿಸ್ಬಿಡ್ತಾರೆ. ಆಮೇಲೆ ಹೋಗಿ ಕೇಳಿದ್ರೆ ಕೋರ್ಟ್ ಹೋಗಿ ಅಲೀರಿ ಅಂತಾರೆ. ಇವ್ರು ಮಾಡೋ ತಪ್ಪನ್ನ ಹೈಲೈಟ್ ಮಾಡಕ್ಕೆ ನಾವು ಕೋರ್ಟ್ ಹೋಗಿ ಅಲಿಬೇಕಾ? ಅದಕ್ಕೆ ನಾನು ಜನರಲ್ ಹೇಳ್ತಾ ಇರೋದು, ಆ ಡಿಸ್ಟ್ರಿಕ್ಟ್ ವರ್ಕ್ ಆಫೀಸರ್ನ ನೀವು ಕಡೆಗಣಿಸ್ತೇನೆ ನಿಮ್ ಕಮಿಟಿ ಟರ್ಮ್ಗಳು ಮುಗಿಯೋಕ್ ಮುಂಚೆ ಅವ್ರು ಹೋಗ್ಬಿಟ್ಟು ಬಿಗಿಯಾಗಿ ಹಿಡಿದಿ ಕಾನೂನು ಪ್ರಕಾರ ನಡೀರಿ ಅಂತ ನಡೀರಿ. ಅವಾಗ ಏನು ಇಲ್ಲಿ ಗೊಂದಲಗಳು ಸೃಷ್ಟಿಯಾಗಲ್ಲ, ಏನು ಅಕ್ರಮಗಳು ನಡೆಯಲ್ಲ. ಇಷ್ಟು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು.